ಸೌತೆಕಾಯಿನ ಕಟ್ ಮಾಡಿ ಅಂತ ಕೊಟ್ಟರೆ ಅರ್ಧ ಇವಣ್ಣನೇ ತಿಂತಾ ಇದೆ. ರೀಸೆಂಟಾಗಿ ನಮ್ಮ ಶ್ರೀವಾರಿ ಅವ್ರ ಫ್ರೆಂಡ್ಸ್ ಎಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ವಿ. ಕರೆದಿದ್ದು ನಾವಾದರೂ ಅಡುಗೆ ಮಾಡಿದ ಮಾತ್ರ ಝರೀನಾ ಅಕ್ಕ. ಯಾಕಂದರೆ ಝರೀನಾ ಅಕ್ಕ ತುಂಬ ರುಚಿಯಾಗಿ ಅಡುಗೆ ಮಾಡ್ತಾರೆ. ಹಾಗಾಗಿ ಕರೆದಿದ್ದಕ್ಕೆ ನನಗೆ ಮಾತ್ರ ಫುಲ್ ರೆಸ್ಟು, ಪ್ರೆಗ್ನೆಂಟು ಅಂತ. ಇಲ್ಲಿ ನೋಡಿ ಕಾರ್ತಿಕಣ್ಣ ತೋರಿಸ್ತಾ ಇದ್ದಾರೆ ಇಲ್ಲಿ ಅನ್ನ ಎಷ್ಟು ಬಿಸಿ ಬಿಸಿಯಾಗಿದೆ ಅಂತ ಹೇಳಿ. ಅದಾದಮೇಲೆ ಅಡುಗೆ ಮಾಡಿದ್ದಕ್ಕೆ ಝರೀನಾ ಅಕ್ಕನಿಗೆ ರೆಸ್ಟ್ ಕೊಟ್ಟು ಅವರವರೇ ಎಲ್ಲ ಅರೇಂಜ್ ಮಾಡ್ಕೋತಾ ಇದ್ದಾರೆ. ಒಬ್ಬರು ತಟ್ಟೆ ತೊಗೊಳ್ಳೋದು, ಒಬ್ಬರು ನೀರು ತೊಗೊಳ್ಳೋದು, ಇನ್ನೊಬ್ಬರು ಮಾಡಿರೋ ಅಡುಗೆನೆಲ್ಲ ತೊಗೊಂಡೋಗಿ ಅರೇಂಜ್ ಮಾಡೋದು. ಉಸ್ತುವಾರಿ ಮಾತ್ರ ಕಾರ್ತಿಕಣ್ಣಂದು. ಯಾಕಂದರೆ ಎಲ್ಲರೂ ಸರಿಯಾಗಿ ಮಾಡ್ತಿದ್ದಾರಾ ಇಲ್ವಾ ಅಂತ ನೋಡ್ಕೋತಾ ಇದ್ದಾರೆ. ಸೀನಣ್ಣ ಮಾತ್ರ ಸೌತೆಕಾಯಿ ಕಟ್ ಮಾಡಿ ಅಂತ ಹೇಳಿದ್ರೆ ಅರ್ಧ ಗಂಟೆ ಅದನ್ನೇ ಇಟ್ಕೊಂಡು ಕೂತಿದ್ದಾರೆ. ಅದರಲ್ಲೂ ಅರ್ಧ ಹೊಟ್ಟೆಗೆ ಅರ್ಧ ಅವ್ರ ತಟ್ಟೆಗೆ ಬೀಳ್ತಾ ಇದೆ. ಎಲ್ಲ ಅರೇಂಜ್ ಮಾಡಿ ಸೀನಣ್ಣಂಗೋಸ್ಕರನೇ ವೆಯ್ಟಿಂಗು. ಯಾಕಂದರೆ ಸೌತೆಕಾಯಿ ಇಲ್ಲದೆ ಸಲಾಡ್ ಇಲ್ಲ ಅಂತಂದರೆ ಊಟ ಕಂಪ್ಲೀಟ್ ಆಗೋದಿಲ್ಲ ಅಂತ. ಇಲ್ಲಿ ನೋಡಿ ಎಲ್ಲ ತಂದ್ಬಿಟ್ಟು ಹೆಂಗೆ ತೋರಿಸ್ತಾ ಇದ್ದಾರೆ. ಲಾಸ್ಟಲ್ಲಿ ಒಬ್ರನ್ನೊಬ್ರು ಮಾತಾಡಿಸ್ಕೊಂಡು ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ತುಂಬಾ ನಗ್ನಗ್ತಾ ನಮ್ಮ ಊಟ ಮುಗ್ದಿತ್ತು. ಥ್ಯಾಂಕ್ಸ್ ಟು ಝರೀನಾ ಅಕ್ಕ, ಯಾಕಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಕ್ಕೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಥರ ಗ್ರೂಪ್ ಇದೆ?